ಆತ್ಮೀಯ S60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಮಲ್ಲಪ್ಪ ಜೋತಾವ. ನಮ್ಮ ಯತ್ನಾಳ್ ಭಾಷೆ ಮುಷ್ಟಿನ ಬದಲಾಗಲಿಕ್ಕಿಲ್ಲ, ಅವರು ಚೇಂಜ್ ಆಗ್ತಾರೆ ತಿಳ್ಕೊಂಡಿದ್ದೀವಿ, ಚೇಂಜ್ ಆಗಲಿಕ್ಕಿಲ್ಲ ಅನ್ನೋಂಥ ಮಾತು ಬರ್ತಾ ಇದ್ದಾವೆ. ಅವ್ರ ಮೇಲೆ ಆ್ಯಕ್ಷನ್ ಆಗ್ಬೋದು ತಿಳ್ಕೊಂಡಿದ್ರು. ನಮ್ಮ ಯಡಿಯೂರಪ್ಪನವರ ಮಕ್ಕಳಾಗಿರ್ಬೋದು, ಯಡಿಯೂರಪ್ಪರ ಬೆಂಬಲಿಗರಾಗಿರ್ಬೋದು, ಶಿಕ್ಷೆ ಆಗ್ಬೋದು ತಿಳ್ಕೊಂಡಿದ್ರು. ಅದಾಗೋ ಸಾಧ್ಯತೆಗಳಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಒಂದರಿಂದ ಯಡಿಯೂರಪ್ಪನವರಿಗೆ ಹೋದಿಯಾ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ ಅಂದಂಗೆ ಆಗ್ಯದ. ಯತ್ನಾಳವ್ರು ಏನು ಬೆಂಬಿಡೋದಿಲ್ಲ ಅವರು ಅಂತ ಅನ್ನಿಸ್ತದೆ. ಯಾಕಂದರೆ ಬಿ ಜೆ ಪಿಯಲ್ಲಿ ಹಲವು ನಾಯಕರು, ಸಣ್ಣ ನಾಯಕರಿರಲಿ ದೊಡ್ಡ ನಾಯಕರಿರಲಿ, ಒಬ್ಬರು ಏನೋ ಅದ ನಾಯಕರು, ಅವರಿಗೆ ಯಡಿಯೂರಪ್ಪ ಮತ್ತು ಅವ್ರ ಮಗ ಬೆಳೆದು ಬೇಡಾಗ್ಯದ ಅನ್ನೋದು ಇದನ್ನು ಸ್ಪಷ್ಟ ಆಗ್ತದೆ. ಮತ್ತು ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ ಅವೆಲ್ಲ ಎಲ್ಲ ಪಕ್ಷಗಳು ಇದಾವೆ. ಅದ್ರ ಬಗ್ಗೆ ಅದನ್ನ ಆರೋಪ ಮಾಡಿ ಒಬ್ಬರ ಅದಾರಪ್ಪ ಕುಟುಂಬ ರಾಜಕಾರಣ ಮಾಡೋರು ಅಂತಂದ್ರೆ ಆ ಮಾತು ಬೇರೆ ಇತ್ತು. ಇಲ್ಲಿ ಇವರೊಳಗೆ ಎಷ್ಟು ಮಂದಿ ಕುಟುಂಬ ರಾಜಕಾರಣ ಮಾಡ್ತಾಯಿಲ್ಲ, ನಮ್ಮ ಯತ್ನಾಳ್ ಜೊತೆಗಿದ್ದವರಲ್ಲ. ಅದಿರಲಿ, ಈಗ ಯತ್ನಾಳ್ ಒಂದಿಷ್ಟು ಮಾತು ಮಾತಾಡಿದಾರೆ, ಕೇಳ್ರಿ ಅದನ್ನು. ನನ್ನ ಮೇಲೆ ಪಕ್ಷದ ಹೈಕಮಾಂಡ್ ಪ್ರೀತಿ ಇದೆ, ನನ್ನನ್ನು ಪಕ್ಷದಿಂದ ಹೊರಗೆ ಹಾಕ್ತೀನಿ ಎನ್ನುವುದು ಮೂರ್ಖತನ. ನನ್ನ ವಿರುದ್ಧ ಶಿಸ್ತು ಕ್ರಮದ ಪ್ರಶ್ನೆಯೇ ಇಲ್ಲ. ಒಳ್ಳೆಯ ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ, ಮುಂದೆ ಒಳ್ಳೆಯ ಭವಿಷ್ಯವಿದೆ ಅಂತಾನೂ ಹೇಳಿದ್ದಾರೆ. ಇನ್ಮೇಲೆ ನಾನು ಮೌನ ವಹಿಸುವೆ, ಮಾತನಾಗಿಲ್ಲ. ಮತ್ತು ಯಾರು ಮಾತಾಡೋರು ಎಲ್ಲವನ್ನು ರಮೇಶ್ ಜಾರಕಿಹೊಳಿ ಹೇಳುತ್ತಾರೆ, ನಂತರ ಒಬ್ಬೊಬ್ಬರಾಗಿ ಬಾಯ್ಬಿಡುತ್ತಾರೆ. ಈ ಮಾತನ್ನು ಹೇಳಿದರು ನಮ್ಮ ಯತ್ನಾಳವರು. ಇನ್ನೇನಾಗ್ಬೋದು ಇದರಿಂದ? ಏನಾದರೂ ಬಿ ಜೆ ಪಿ ಕರ್ನಾಟಕ ರಾಜ್ಯ ಮಟ್ಟದ್ದು ಇದರಿಂದ ಏನಾದರೂ ಹೊರಗೆ ಬರಲಿಕ್ಕೆ ಸಾಧ್ಯದನ? ಮೌನ ವಯಸ್ಸಿನಿಂದ ಏನು ಹೇಳಿದಾರೆ, ಹ್ಞೂ ಅಂದಿದ್ದಾರೆ, ಬಂದಿದ್ದಾರೆ, ಮತ್ತೆ ನಡೆದು ಅಂತಿದ್ದು. ಯಡಿಯೂರಪ್ಪನವ್ರಿಗೆ ಈ ಯತ್ನಾಳರಿಂದ ಮುಕ್ತಿ ಇಲ್ಲ. ಈಗ ಹೊಸ ಇನ್ನೊಬ್ಬರು ಸೇರಿದಾರೆ, ರಮೇಶ್ ಜಾರಕಿಹೊಳಿ ಅವರು. ಆ ಜೊತೆ ಇನ್ನುಳಿದವರು ಇದ್ದಾರೆ. ಆ ಮಧ್ಯೆ ಇದು ಈ ರೀತಿ ನಡೆದ್ರೆ ಮುಂದೆ ಹೆಂಗಂತ ಇನ್ನೊಂದು ಮತ್ತೊಂದು ಸುದ್ದಿ ಬರ್ತಾ ಇದೆ. ಶಿವಮೊಗ್ಗದಲ್ಲಿ ಲಿಂಗಾಯತ್ ಸಮಾವೇಶ ನಡೆಸಲು ತಯಾರಿ ಅಂತೇಳಿ. ಯಾಕಪ್ಪ ಈ ಲಿಂಗಾಯತ ಸಮಾವೇಶ? ಅದು ಶಿವಮೊಗ್ಗದಲ್ಲೇ, ಅದು ಇವರ ಊರಲ್ಲೇ ಯಾಕೆ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಇವತ್ತು ಯಡಿಯೂರಪ್ಪನವರು ಲಿಂಗಾಯತ್ ಲೀಡರ್ ಅಂತೇಳಿ ಏನಪ್ಪ ಅಂತಂದ್ರೆ ಹೆಸರುವಾಸಿ ಆಗಿದ್ದಾರೆ. ಎಲ್ಲ ಕಡೆ ಲಿಂಗಾಯತರು ಇವ್ರನ್ನ ಗೌರವಿಸ್ತಾರೆ, ಪ್ರೀತಿಸ್ತಾರೆ ಅಂಥೇಳಿ ಪಬ್ಲಿಕ್ ಅದ. ಮತ್ತು ಈ ಹಿಂದಾದರೂ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣೀಕರ್ತರು ಇವರು ಅನ್ನುವಂಥ ಮಾತದ. ಅದಕ್ಕೆ ಅದನ್ನು ಡ್ಯಾಮೇಜ್ ಮಾಡೋದು. ಡ್ಯಾಮೇಜ್ ಅಂದರೆ ಅವರೊಬ್ಬರೇ ಇಲ್ಲಪ್ಪ ಲಿಂಗಾಯತ ನಾಯಕರು, ನಾನು ಬಸವಣ್ಣ ಫಾಲೋವರ. ಬಸವಣ್ಣ ಅಂದಾಗ ಮತ್ತೊಂದು ನೆನಪ ಆಯ್ತು. ಮೊನ್ನೆದ ಬಸವಣ್ಣನ ಬಗ್ಗೆ ಇವರು ಮಾತಾಡಿದಕ್ಕೆ ಹೊಳೆಗೆ ಹಾರಿದರು, ಅದರಂತ ನಾನಾ ಬಸವಣ್ಣ ಅನ್ನುವಂಥ ಮಾತುಗಳಿಗೆ ಟೀಕೆಗಳು ಸಾಕಷ್ಟು ಬಂದರು. ಅದಕ್ಕೆ ಉತ್ತರನೂ ಕೊಡ್ತಾ ಇದ್ದಾರೆ ಅವರು. ಏನಪ್ಪ ಅಂತಂದ್ರೆ, ನನ್ನ ಹೇಳಿಕೆ ಬಗ್ಗೆ ಮಾತನಾಡುತ್ತಿರುವ ಮಠಾಧೀಶರು ಮೊದಲು ಸರ್ವಜ್ಞನ ವಚನಗಳನ್ನು ಓದರಿ, ನಾನು ಕ್ಷಮೆ ಕೋರುವುದರಿಂದ ಏನೂ ಆಗಲ್ಲ, ನನ್ನ ನಾಲಿಗೆ ಕತ್ತರಿಸ್ತೀನಿ ಎನ್ನುವ ಸ್ವಾಮೀಜಿಗಳು ಬಸವಣ್ಣನ ಅನುಯಾಯಿಗಳೇ ಅಲ್ಲ. ನನ್ನನ್ನು ಚುನಾವಣೆಯಲ್ಲಿ ಸೋಲಿಸುತ್ತೇವೆ ಎನ್ನುವ ಸ್ವಾಮೀಜಿಗಳು ಅಸಲಿ ಅಲ್ಲ, ಅವರು ಬಸವಣ್ಣನ ನಕಲಿ ಅಭಿಮಾನಿಗಳು. ಅಂದರೆ ಅವರನ್ನು ಇವತ್ತು ಜಾಡಿಸಿಬಿಟ್ಟಿದ್ದಾರೆ ಅವರು. ಅಂದರೆ ಈ ಎಲ್ಲ ನೆಲೆಯಲ್ಲೇ ಮತ್ತು ಈಗ ಅವರ ಏನಪ್ಪ ಈ ನಮ್ಮ ಯಡಿಯೂರಪ್ಪರ ಶಿಕಾರಿಪುರದಲ್ಲಿ ಆಗಿರ್ಬೋದು, ಇನ್ನೊಂದು ನಮ್ಮ ಸ್ವರೂಪದಲ್ಲಿ ಆಗಿರ್ಬೋದು, ಒಂದು ದೊಡ್ಡ ಸಮಾವೇಶ, ಲಿಂಗಾಯತ ಸಮಾವೇಶ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ಲ್ಯಾನು ಹಾಕಿದ್ದಾರೆ. ಈ ಸಮಾವೇಶ ಮುಗಿದ ಮೇಲೆ ಆಗುವಂಥದ್ದು. ಆದರೆ ಇವ್ರ ಶಕ್ತಿ ಯಾವುದು? ಲಿಂಗಾಯತ ನಮ್ಗಳು ಒಲಿಸ್ಕೊಂಡ್ಬಿಟ್ಟುಬಿಡೋನು, ಇವ್ರನ್ನ ನಿರ್ವೀರ್ಯ ಮಾಡೋನು. ಮೋಸ್ಟ್ಲಿ ಇದೆಲ್ಲ ಒಳ್ಳೆಯ ಸಲಹೆಗಳು ಅಲ್ಲಿ ಬಿ ಜೆ ಪಿಯ ನಮ್ಮ ಯಡಿಯೂರಪ್ಪನ ವಿರೋಧಿ ಬಣದಿಂದ ಬಂದಂಥ ಮಾತುಗಳನ್ನು ಏನು ಬಿಡಿಸಿಡಬೇಕಾಗಿಲ್ಲ. ಅಂದರೆ ಇದನ್ನು ಒಂದು ಸ್ಪಷ್ಟ ಆಯ್ತಲ್ಲ, ಇವತ್ತು ಯಡಿಯೂರಪ್ಪನವರು ವಿರೋಧಿ ಆದಂಥ ಯತ್ನಾಳರಿಂದ ಒಬ್ಬರೇ ಇಲ್ಲ, ಅನೇಕರಿದ್ದಾರೆ. ಮತ್ತು ಹೈಕಮಾಂಡದಲ್ಲಿ ಅವ್ರ ಪ್ರಭಾವ ಜಬರ್ದಸ್ತದ. ಹೀಗಾಗಿ ನಮ್ಗೆ ಗೆತ್ತಾಗೋದು ಪ್ರಶ್ನೆ ಇಲ್ಲರಿ, ನಾವೇನು ಮುಂದಿನ ನಮ್ಮ ಭವಿಷ್ಯ ಐತಿ ಅಂತ ಸೂಕ್ಷ್ಮ ಹೇಳಿದ್ದಾರೆ. ಅದಕ್ಕೆ ನೀವೇನು ಮಾಡ್ರಪ್ಪ ಅಂದ್ರೆ, ಅವ್ರ ಶಕ್ತಿ ಲಿಂಗಾಯತ್ ಕಮ್ಯುನಿಟಿ, ಆ ಲಿಂಗಾಯತನ್ನು ಒಲಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿರಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಅಂದರೆ ವಿಜೇಂದ್ರ ತನ್ನಂತರ ತರುವಂಥ ಪ್ರಯತ್ನ ಮಾಡುತ್ತಿರುವಂತಹ ಯಡಿಯೂರಪ್ಪನವರಿಗೆ ಹೊಸ ಸಮಸ್ಯೆಯನ್ನು ಶುರುವಾಗಿಬಿಡ್ತೀವಿ. ಅವ್ರೇನು ತಿಳ್ಕೊಂಡಿದ್ರು, ಮತ್ತು ಪಾಪ ಅವರು ಭಾಳ ಮೆತ್ತಗನೂ ಮಾತಾಡಿದರು, ಸಮಸ್ಯೆ ಯಾವ ರೀತಿ ಬರ್ಬೋದು ಅಂತ ತಿಳ್ಕೊಂಡು. ಇಲ್ಲ ಅವರ ಮಾತಾಡೋಕೆ ನಾವು ಬಗೆಹರಿಸ್ಕೊಳ್ತೀರಿ ಅನ್ನೋ ಮಾತು ಮಾತಾಡಿದರು.
ಮತ್ತು ಒಂದಿಷ್ಟು ಅವ್ರ ಅಭಿಮಾನಿಗಳು ಇಲ್ಲ ಅವ್ರ ಶಿಕ್ಷೆ ಆಗ್ತದೆ, ಪಕ್ಷದ ಹೊರಗೆ ಹಾಕ್ತಾರೆ, ಹಾಗೆ ಹೀಗೆ ಏನೇನೋ ಮಾತಾಡಿದರು. ಈಗ ಅದು ಅನ್ನೋ ಪರಿಸ್ಥಿತಿ ಬಂದಿಲ್ಲ. ಹೈಕಮಾಂಡ್ ಏನದಪ್ಪ ಅಂದ್ರೆ ಇವತ್ತು ಇವರ ಪರವಾಗಿ ನಿಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಮತ್ತು ಇವರಲ್ಲೇ ದೊಡ್ಡದಾಗಿ ಈಗಾಗಲೇ ನಿಮಗೆ ಗೊತ್ತದ ಲಿಂಬಾವಳಿ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಬಂಗಾರಪ್ಪನವ್ರ ಮಗ ಕುಮಾರ್ ಅವರಾಗಿರ್ಬೋದು, ಅಥವಾ ಇನ್ನುಳಿದ ಅನೇಕ ಲೀಡರ್ಗಳು ಬರ್ತಾ ಇದ್ದಾರೆ. ಇವರೆಲ್ಲರೂ ಸಹಿತ ಒಂದಿಷ್ಟು ಬೆಲ್ಲದ ಅವರು ಇವರೆಲ್ಲರೂ ಮತ್ತು ಸಿದ್ದೇಶ್ವರ ಅವರು ಇವರೆಲ್ಲರೂ ಒಂದಿಷ್ಟು ಲಿಂಗಾಯತರು, ಇನ್ನುಳಿದ ಹಿಂದದವರು ಎಲ್ಲರೂ ಇದ್ದಾರೆ. ಆದರೂ ಇವರು ಎಲ್ಲರಿಗೂ ಇವತ್ತು ಹೊಸ ಒಬ್ಬ ನಾಯಕನನ್ನು BJP ಹುಡುಕಬೇಕಾಗಿದೆ. ಆ ಹುಡುಗ ಕೆಲಸ ಮಾಡಲಿಕ್ಕಿದ್ದಾರೆ. ಅದಾದ ನೀನೇ ಮಾಡಪ್ಪ, ನೀನೇ ಆಗ್ಬೇಕಾರೆ ಆಗೋ ಲೀಡರ್ ಅನ್ನೋ ಹಂಗೆ ನಿನಗೆ ಭವಿಷ್ಯ ಐತಿಪ್ಪ ಅಂತ ಹಿಂಗೆ ಹೇಳಿ ಕಳಿಸಿದ್ದಾರೆ. ಇನ್ನು ಬಸವಣ್ಣದಿ, ಇನ್ನು ಲಿಂಗಾಯತದಿ. ಅದಕ್ಕೆ ಆ ಲಿಂಗಾಯತರ ಒಂದು ಏನಪ್ಪ ವಜ್ರಕ್ಕೆ ವಜ್ರ ಮದ್ದನ್ನಾಗಿ ಗೊತ್ತದಲ್ಲ, ವಜ್ರ ಹೊಡಿಬೇಕಾದ್ರೆ ವಜ್ರ ಅಂತ ಹೊಡೆದು ಇವತ್ತು ನಮ್ಮ ಈ ಯತ್ನಾಳರನ್ನು ಲಿಂಗಾಯತ ಲೀಡರನ್ನಾಗಿ BJPಯಲ್ಲಿ ಬಿಂಬಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಶಿಕಾರಿಪುರದಲ್ಲೇ ಮಾಡೋದು ಅನ್ನೋದು ಮ್ಯಾಕ್ಸಿಮಮ್ ಫಿಕ್ಸ್ ಆಗಿದೆ. ಅಂದ್ರೆ ಒಟ್ಟಾರೆಯಾಗಿ ಯಡಿಯೂರಪ್ಪನವರ ಒಂದು ನಾಯಕತ್ವವನ್ನು ಹೇಗೆ ಇಲೆಕ್ಷನ್ ಸಮೀಪದಲ್ಲಿ ಯಾವಿಲ್ಲ, ಟೈಮು ಸಾಕಷ್ಟದ, ಪೂರ್ಣ ಪ್ರಮಾಣದಲ್ಲಿ ಯಡಿಯೂರಪ್ಪನವ್ರ ಹಣದ ಬದುಕು ಸರಿಸುವಂಥದ್ದು, ಒಂದು ಬಂಡೆಗಲ್ಲನ್ನು ಹೊಡೆದ ಚೂರು ಚೂರು ಮಾಡುವಂಥ ಒಂದು ಸಾಹಸವನ್ನು ನಮ್ಮ ಹೈಕಮಾಂಡ್ ಯತ್ನಾಳಕ್ಕೆ ಕೊಟ್ಟದು. ಹೀಗಾಗಿ ಮೊದಲ ಅವರು ಮಾತಿನ ಮಲ್ಲರು ಮಾತಾಡ್ತಾರೆ. ಕೆಲವೊಬ್ರು ಲಾಯ್ಕ್ ಆಗಿರಲಿಕ್ಕೆಲ್ಲ, ಕೆಲವೊಬ್ರು ಲಾಯ್ಕ್ ಆಗ್ಬೋದು, ಬಟ್ ದಿಟ್ಟರು ಅದರ. ಕೆಲವೊಮ್ಮೆ ನಮ್ಗೆ ಧೂಮತನ ಅನ್ನಿಸ್ತದೆ, ಇನ್ನು ಕೆಲವೊಮ್ಮೆ ಒಂದಿಷ್ಟು ಬಫೂನ್ ಅಂತ ಅನ್ನಿಸ್ತಿರ್ತದೆ. ಆದರೂ ಏನೂ ಅನಿಸಿದ್ರು ಇವತ್ತು ಯತ್ನಾಳರ ಕೈಯಲ್ಲೇ ನಿಧಾನಕ್ಕೆ ಹೈಕಮಾಂಡಿದ್ದು ಒಂದು ಅಧಿಕಾರ ಒಪ್ಪಿಸ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಹೊರಟದ. ಅಂದ್ರೆ ಲಿಂಗಾಯತರಲ್ಲೇ ಯಡಿಯೂರಪ್ಪನ ವಿರೋಧ ನಿಲ್ಲುವಂಥ BJPಯಲ್ಲಿ ಯಾವ ನಾಯಕವೂ ಇಲ್ಲ. ಅದಕ್ಕೆ ಒಬ್ಬ ನಾಯಕನ ತಯಾರು ಮಾಡಿ ಅದನ್ನು ಬದುಕಿ ಸರಿಸುವಂಥ ಕೆಲಸವನ್ನು ಹೈಕಮಾಂಡ್ ಅತ್ಯಂತ ಸೂಕ್ಷ್ಮವಾಗಿ ಹೇಳಿ ಕಳಿಸೋದು. ಹೀಗಾಗಿ ಯಡಿಯೂರಪ್ಪನವ್ರು ಮುಂದಿನ ದಿನಗಳು ಅಂದುಕೊಂಡ್ರಷ್ಟು ಸುಲಭ ಇಲ್ಲ. ವಿಜಯೇಂದ್ರ ಅವರು ಮೋಸ್ಟ್ಲಿ ಈಗೇನು ಉಳಿಬೋದು ಅಧ್ಯಕ್ಷ ಆಗಿ. ಆದರೆ ಸಪೋಸ್ ಏನಾದರೂ BJP 2028ರಲ್ಲೇ ಅಧಿಕಾರಕ್ಕೆ ಬರುವಂಥ ಪ್ರಸಂಗ ಬರ್ತಂದ್ರೆ, ಈಗಾಗಲೇ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಹುಡುಗರಿ ಅಂತೀರ. ಹೀಗಾಗಿ ಹುಡುಗನಿಗೆ ಎತ್ತಿ ಬಾಜುಕ್ಕೆ ಇಡುವಂಥ ಕೆಲಸಗಳು ನಡಿಬೋದು. ಅದಕ್ಕೆ ಅದೇನೂ ಆಗಲಿ, ಇದು ಎಷ್ಟು ಮಟ್ಟಿಗೆ ಮುಂದಿನ ದಿನದಲ್ಲಿ ಈ BJPಯಲ್ಲಿ ಈ ಒಂದು ಒಕ್ಕಟ್ಟನ್ನು ಉಳಿಸ್ಕೊಂಡು ಹೋಗ್ಬೋದು, ಅಥವಾ ಒಕ್ಕಟ್ಟು ಆಗಿದ್ರೂ ಹೋಗೋ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ನಿನ್ನ ಯಡಿಯೂರಪ್ಪನ ಬೆಂಬಲಿಗರಾಗಿರ್ಬೋದು, ಯಡಿಯೂರಪ್ಪನ ಒಂದು ಉತ್ತರ ಹುಡುಕ್ಬೇಕಾಗ್ತದೆ. ಅವ್ರು ಹುಡುಕ್ತಾರೆ, ಯಾಕಂದರೆ ಅವರು ಲೈಫ್ ತುಂಬ ಎಲ್ಲ ಹೋರಾಟ ಮಾಡ್ಕೊಂಡು ಮೇಲೆ ಬಂದವರು ಅದಾರ. ಇದನ್ನಷ್ಟು ಸುಲಭ ಬಿಟ್ಟು ಕೊಡುವಂಥ ಸ್ಥಿತಿಯೊಳಗೂ ಅವರಿಲ್ಲ. ಯಾಕಂದರೆ ಶತಾಯಗತಾಯ ತಮ್ಮ ಮಗನ ಈ ರಾಜ್ಯದ ಒಬ್ಬ ಲೀಡರ್ನಾಗಿ ಮಾಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಈ ಹೈಕಮಾಂಡ್ ಏನು ಒಂದು ಪ್ಲ್ಯಾನ್ ಆಗಿ ಕಳಿಸೋದ, ಈ ಪ್ಲ್ಯಾನಕ್ಕೆ ಅವರಲ್ಲಿಯೂ ಮೋಸ್ಟ್ ಪ್ರಾಬಬಲ್ ಉತ್ತರ ಇರಬಹುದು. ಯಾಕೆಂತಂದ್ರೆ ಅವರು ತಮ್ಮ ಜೊತೆಗೆ ಅನೇಕ ಜನರನ್ನು ಹೊಂದ್ಕೊಂಡಿದ್ದಾರೆ, ಜೊತೆಗೆ ಸಂಘಟನೆ ಅವ್ರದ್ದು ಅದ, ಮತ್ತು ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಅನ್ನೋಕ್ಕಿಂತಲೂ BJPಗೆ ಬೇಕಂತ ವ್ಯಕ್ತಿಗಳಾಗಿದ್ದಾರೆ. ಹೀಗಾಗಿ ಈ ಒಂದು ತಿಕ್ಕಾಟ ಏನು ಯತ್ನಾಳ್ ಮತ್ತು ಯಡಿಯೂರಪ್ಪರ ಮಧ್ಯೆ ತಿಕ್ಕಾಟ, ವಿಜೇಂದ್ರ ಹೇಗಾರ ಮಾಡಿ ತಪ್ಪಿಸ್ಬೇಕು ಅಧ್ಯಕ್ಷಗಿರಿಯಿಂದ ಅನ್ನುವಂಥ ಮಾತು ಇವತ್ತು ಮತ್ತೆ ಜೀವ ಪಡೆದ ಇದನ್ನು ಇವತ್ತು ಮುಗಿಯಲ್ಲ. ತುರ್ತು ಮಾತ್ರ ಜಗಳ ಮುಗಿದಿಲ್ಲ, ಇದು ಕಂಟಿನ್ಯೂ ಆಗೋದು. ಇದಷ್ಟು ಮುಗಿಯೋ ತನಕ ಅಷ್ಟು ವೆಯ್ಟ್ ಮಾಡಲಿಕ್ಕಿದ್ದಾರೆ. ಯಾವುದು ನಮ್ಮ ಅಧಿವೇಶನ, ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಮತ್ತಿದು ಜೋರಾಗಿ ಹೊತ್ತುಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಶಿಕಾರಿಪುರ ಅಂದ್ರೆ ನಮ್ಮ ಯಡಿಯೂರಪ್ಪನವರ ತವ್ರ ಮನೆ. ಆ ತವ್ರ ಮನೆ ಮುಂದೆ ಹೋಗಿ ಲಿಂಗಾಯತ ಒಂದು ದೊಡ್ಡ ಮಹಾಸಭೆ ಲಕ್ಷ ಕೂಡಿಸ್ತೀವಿ ಅಂತ ಏನೋ ಮಾತಾಡ್ತಾ ಇದ್ದಾರೆ. ನೋಡೋಣ ಯಡಿಯೂರಪ್ಪ ವರ್ಸಸ್ ಯತ್ನಾಳ್ ಎಲ್ಲಿವರೆಗೆ ಹೋಗ್ಬೋದು. ಇದು ಕಡೆಗೆ BJP ಗೆಲ್ಬೋದಾ, ಅಥವಾ ಯಡಿಯೂರಪ್ಪನವರ ವ್ಯಕ್ತಿತ್ವ ಹೋಗ್ಬೋದಾ, ಅಥವಾ ವಿಜೇಂದ್ರ ಅವರು ಇನ್ನೂ ಗಟ್ಟಿಗೊಂಡ ಲೀಡರಾಗಿ ಮೇಲೆ ಬೆಳಿಬಹುದಾ, ಎಲ್ಲನೂ ಬಹುದಾ ಯಾವುದಾಗ್ತದೆ ಗೊತ್ತಾರೆ, ನೋಡೋಣ ಅಂತ ಹೇಳ್ತಾ ಇದು ಈಗಿನ ಡೆವಲಪ್ಮೆಂಟ್. ಮುಂದೆ ಏನಾಗ್ತದೆ, ಯಾಕಂದರೆ ಆಲ್ರೆಡಿ ನಾವು ಏನು ತಿಳ್ಕೊಂಡಿದ್ದೀವಪ್ಪ ಅಂದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಪ್ಪ ಮುಗೀತು ಅಂತ ತಿಳ್ಕೊಂಡಿದ್ವಿ. ಆದರೆ ಮುಗುದಿಲ್ಲ, ನಮ್ಮನ್ನ ಯಾರು ಬೆದರಿಸಿಲ್ಲ ಅಂತ ಸ್ಪಷ್ಟ ಹೇಳಿದ್ದಾರೆ. ನಮ್ಗೆ ಯಾರು ಬೈದಿಲ್ಲ, ಬೆದರಿಸಿಲ್ಲ. ಇವೆಲ್ಲ ಮೀಡಿಯಾ ಸೃಷ್ಟಿ ಅಂಥೇಳಿ ಒಂದು ರೀತಿ ಮೀಡಿಯಾನೂ ಟೀಕಾ ಮಾಡೆ. ಮತ್ತು ಅದೇ ಕಾಲಕ್ಕೆ ಬಸವಣ್ಣನ ಹೊಳೆಗೆ ಹಾರಿದ್ರು ಅಂತ ಕೆಲವೊಂದು ಮಠಾಧೀಶರು ಸ್ವಾರಿ ಕೇಳ್ರಪ್ಪ ಅಂದರು, ಅಥವಾ ಕ್ಷಮೆ ಕೇಳ್ರಿ ಅಂತಿದ್ರು. ಕ್ಷಮೆ ಕೇಳೋ ಪ್ರಶ್ನೆ ಇಲ್ಲ. ನಾಲಿಗೆ ಕತ್ತರಿಸ್ತಾನಂದ್ರೆ ನೀವೇನು ಬಸವಣ್ಣವ್ರ ಭಕ್ತಿಗಳನ್ನ ಮನೆಯೋದು, ಅದು ಅಷ್ಟೇ ಸತ್ಯದ. ನಾಲಿಗೆ ಕತ್ತರಿಸು ಅನ್ನುವಂಥ ಬಸವಣ್ಣನ ಭಕ್ತಿ ಹಂಗೆ ಆಗ್ತಾನೆ. ಅದಕ್ಕೆ ಕ್ಷಮೆ ಕೇಳ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಇವತ್ತು ಯತ್ನಾಳವ್ರು ಮತ್ತೆ ನಿಧಾನಕ್ಕೆ ಬೆರೆಸ್ಕೊಳ್ತಾ ಇದ್ದಾರೆ.
ಮತ್ತು ತಮ್ಮ ಧ್ವನಿ ಎತ್ತರಕ್ಕೆ ಏರಿಸುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರಿಗೆ ಮೂಲಕ ತಮಗೆ ಏನೇನು ಬೇಕು ಅವೆಲ್ಲ ವ್ಯವಹಾರ ಮಾಡಿಸುವಂಥ ಕೆಲಸ ಮಾಡಬಹುದು, ಮಾಡ್ತಾರೆ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.